ನಮಸ್ಕಾರ, ನ್ಯೂಸ್ 92ಗೆ ಸ್ವಾಗತ. ನಾನು ಇಸ್ಮಾಯಿಲ್ ಮುಲ್ಲಾ. ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 92 ಇಂಡಿಯಾ. ಮಾಧ್ಯಮ ಮಿತ್ರರಿಗೆ ನನ್ನ ಅಭಿನಂದನೆಗಳು. ನಮ್ಮ ಕಾಳಿದಾಸ ಶಿಕ್ಷಣ ಸಂಸ್ಥೆಯು ಪ್ರತಿ ವರ್ಷ ಕಾಳಿದಾಸ ಸಾಹಿತ್ಯದ ವೈಭವ ಮತ್ತು ರಸಸ್ವಾದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬಂದಿದ್ದಾರೆ ಆಡಳಿತ ಮಂಡಳಿಯವರು. ಇದರ ಉದ್ದೇಶ ದೇಶ ಪರಕೀಯರಿಂದ ಹೊಡೆದು ತಿಂದು ನನಗೆ ಗುಲಾಮಗಿರಿಯನ್ನು ಅಳವಡಿಸ್ಕೊಂಡೆ. ಇದು ಹೋಗಲಾಡಿಸಬೇಕು ಮೊದಲೇ ಉದ್ದೇಶ. ಅದರ ಜೊತೆಗೆ ಯುವಕರೆಲ್ಲರೂ ಶಿಕ್ಷಣವಂತರಾಗಬೇಕು, ನೀತಿವಂತರಾಗಬೇಕು, ಜ್ಞಾನವಂತರಾಗಬೇಕು, ವಿದ್ಯಾವಂತರಾಗಬೇಕು, ತಮ್ಮ ಕಾಲ ಮೇಲೆ ನಿಂತು ಬದುಕಬೇಕು. ಗಾಂಧೀಜಿಯವರಿಗೆ ಹೇಳಿದರು, ಸೆರೆ ಬಂದ್ ಮಾಡಬೇಕು, ಯಾರೋ ಬಂದ್ ಮಾಡಲಿಲ್ಲ ಅಂಥ ಮಹತ್ವನ ಮಾತನ್ನು ಯಾರೂ ಕೇಳಿಲ್ಲ. ಅದರ ಹಿಂದಿನ ಋಷಿಮುನಿಗಳು ಅನೇಕ ವಿಚಾರಗಳನ್ನು ಹೇಳಿದರು, ಅದನ್ನು ನಾವು ಯಾರೂ ಕೇಳಲ್ಲ. ಇದೆಲ್ಲ ತಿಳ್ಕೊಂಡು ಅಟ್ಲೀಸ್ಟ್ ನಮ್ಮ ಕಾಲೇಜ್ ಶಿಕ್ಷಣ ಸಂಸ್ಥೆ ವತಿಯಿಂದ ಇದೊಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೋಬೇಕು. ನಮ್ಮ ಎಷ್ಟು ಸಾಧ್ಯತೆ ಅಷ್ಟೇ ನಾವು ಒಳ್ಳೆಯದು ಮಾಡಬೇಕು ಅಂತ ಈ ಕಾರ್ಯ ಹಮ್ಮಿಕೊಂಡು. ಅದರ ಜೊತೆಗೆ ಕೃಷಿ ಬಗ್ಗೆ, ಕೃಷಿ ಅಂದರೆ ಸರ್ಕಾರ ಕೂತು ಕೃಷಿಯನ್ನು ಈ ರಾಸಾಯನಿಕವಾಗಿ ಮಾಡೋಕ್ಕೆ ಅದು ಹೋಗಬೇಕು. ನಮ್ಮ ಕೃಷಿಯಲ್ಲಿ ಪೂರ್ವಜರೇನು ಒಂದು ಉತ್ತಮ ಕೃಷಿ ಇತ್ತು, ಸಾವಯವ ಕೃಷಿ, ಅದನ್ನು ಅಳವಡಿಸ್ಕೊಂಡ್ರೆ ನಮಗೆ ಆಹಾರದ ಕೊರತೆ ಇಲ್ಲ. ಈ ನಮ್ಮ ಭಾರತ ದೇಶದ ಭೂಮಿ ಹಿಂಗೆ ಅದಲ್ಲ, ಇಡೀ ವಿಶ್ವಕ್ಕೆ ಆಹಾರ ಕೊಡುವಂಥ ಶಕ್ತಿ ನಮ್ಮ ಭಾರತಕ್ಕಿದೆ. ಆ ಒಂದು ದೃಷ್ಟಿಯಿಂದ ಇಟ್ಟುಕೊಂಡು ನಾವು ಈ ಸಾವಯವ ಕೃಷಿಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಆಯಿತು. ಎಲ್ಲರೂ ಬಂದರು, ಒಳ್ಳೆಯ ರೀತಿಯಿಂದ ಮಾತಾಡಿದರು ಮತ್ತು ತಮ್ಮ ಮನಸ್ಸಿಗೆ ಹೇಳಿದರು. ಜನನೂ ಬಂದರು, ಜನರಲ್ಲಿ ಒಂದು ಉತ್ಸಾಹ ಮೂಡಿತು, ಒಂದು ಅಳವಡಿಸು ಅಂಥೇಳಿ ನಾವು ಭರವಸೆ ನನಗಿದೆ ಅಂತ ಹೇಳೋದು ಅದನ್ನು ಹೇಳಬೇಕು. ವಿಜಯಪುರ ಕೃಷಿ ಕ್ಷೇತ್ರವು ಅತ್ಯಂತ ಪ್ರಾಮುಖ್ಯತೆ ಹೊಂದಿದ್ದು ವಿಶ್ವಕ್ಕೆ ಅಗ್ರಮಾನ್ಯವಾಗಿದೆ. ಅಂತಹ ರೈತನ ವಿಶ್ವವೇ ನೆನಪಿಸುವಂತಿದೆ. ಇಂತಹ ಕ್ಷೇತ್ರಕ್ಕೆ ಎಂದು ಅನ್ಯಾಯವಾಗಬಾರದು ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಚೇರಮನ್ನರ ಡಾಕ್ಟರ್ ಅಶೋಕ ದಳವಾಯಿ ಇಂದು ಇಲ್ಲಿ ಹೇಳಿದರು. ಶ್ರೀ ಕಾಳಿದಾಸ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಸಾಹಿತ್ಯ ಸಂಭ್ರಮ ಭಾರತೀಯ ಕೃಷಿ ಸಂಸ್ಕೃತಿ ವಿಶೇಷ ಕಾರ್ಯಕ್ರಮದ 2ನೇ ದಿನದ ಭಾರತೀಯ ಕೃಷಿ ಸಂಸ್ಕೃತಿ ಉದ್ಘಾಟನೆಯನ್ನು ಮಾಡಿ ಮಾತನಾಡುತ್ತಿದ್ದ ಅವರು, ಮಾನವ ನಾಗರಿಕತೆ ಬೆಳೆಯಲು ತಂತ್ರಜ್ಞಾನದ ಯುಗ ಆರಂಭವಾಗಿ ಆಹಾರ ಮನುಷ್ಯನ ಮೂಲ ಅವಶ್ಯಕತೆ ಆಗಿ ಭದ್ರತೆ ಬೆಳೆಯುತ್ತಾ ಹೋಯಿತು. ರೈತ ಅನ್ನದಾಸೋಹಿ, ಕೃಷಿ ನಿಸರ್ಗದ ಮೇಲೆ ಅವಲಂಬಿತ. ಇಂತಹದರ ಮಧ್ಯೆ ರೈತ ಹೋರಾಟ ಮಾಡಿ ಬದುಕು ಸಾಗಿಸುವಂತಾಗಿದೆ. ಕೃಷಿ ಜೊತೆಗೆ ನಾಗರಿಕತೆ ಬೆಳೆದು ಆವಾಗ ಕಾಡಿನಿಂದ ಗ್ರಾಮ ಪಟ್ಟಣ ಬೆಳೆದು ಒಂದು ದೊಡ್ಡ ದೇಶವಾಗಿ ಬೆಳೆದು ಆಗ ರೈತ ಬೆಳೆದ ಆಹಾರವು ಜೀವನೋಪಾಯಕ್ಕೆ ನಾಂದಿಯಾಯಿತು. ಸರಕಾರಿ ನೌಕರರು ವೇತನ 3/1 ಮಾತ್ರ ರೈತನಿಗೆ ಬರುವಾಗ ಅನ್ನದಾತ ದೇಶದ ಬೆನ್ನೆಲುಬು, ಅವನೇ ನಮಗೆ ಸಂಪೂರ್ಣ ಆಹಾರ ನೀಡಬಲ್ಲ ಸದೃಢ ವ್ಯಕ್ತಿ, ಇವೆಲ್ಲವೂ ಮರೆತು ಹೋಗಿದೆ. ಅದಕ್ಕಾಗಿ ರೈತಪೂರಕ ಔದ್ಯೋಗೀಕರಣ ಬರಬೇಕು, ರೈತನ ಆದಾಯ ದ್ವಿಗುಣವಾಗಬೇಕು, ರೈತ ಕಲ್ಯಾಣ ಯೋಜನೆಗಳು ಬರಬೇಕು, ಸಂಸ್ಕರಣೆ, ಮಾರುಕಟ್ಟೆ ಬೆಳೆನಾಶ ಆಗಬಾರದಂತೆ ಕ್ರಮ ಜರುಗಿದಾಗ ಮಾತ್ರ ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಳ ಸಾಧಿಸಲು ಮತ್ತು ರೈತನಿಗೆ ಬೆಲೆ ಕೊಡಲು ಸಾಧ್ಯ ಎಂದರು. ಆಹಾರದ ಕೊರತೆ ಆದಾಗ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅಮೆರಿಕಕ್ಕೆ ಆಹಾರ ಆಮದು ಮಾಡಿಕೊಳ್ಳಲು ಹೋದಾಗ ಅಮೆರಿಕೆಯ ಮಾಧ್ಯಮಗಳು ಭಿಕ್ಷೆ ಬೇಡಲು ಅಮೆರಿಕೆಗೆ ಬಂದಿದ್ದಾರೆ ಎಂದು ವರದಿ ಮಾಡಿದ್ದನ್ನು ಕಂಡು ದೇಶದಲ್ಲಿ ಹಸಿರು ಕ್ರಾಂತಿ ಮಾಡಿ ಆಹಾರಧಾನ್ಯ ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡಬೇಕು, ರಾಷ್ಟ್ರೀಯ ರೈತ ದಿನಾಚರಣೆಯ ಆಚರಣೆಯನ್ನು ತರಲಾಯಿತು. ರಾಷ್ಟ್ರೀಯ ರೈತ ದಿನಾಚರಣೆಯ ನಿಮಿತ್ತ ಕೃಷಿ ಇಲಾಖೆ ಹಾಗೂ ಕೃಷಿ ವಿವಿಯಿಂದ 10 ಕೃಷಿ ರೈತರಿಗೆ ವಿಸ್ಕಗ್ರೋ ರೈತ ಪ್ರಶಸ್ತಿ ಗುಡುಸಾಬ ಹತ್ತರಕಿಹಾಳ, ಗುರುರಾಜ ಕುಲಕರ್ಣಿ, ಲಕ್ಷ್ಮಣ ನಿಂಗನೂರ, ಮಲ್ಲಪ್ಪ ಸಾಗರ, ಕುಮಾರ ಉಳ್ಳಾಗಡ್ಡಿ, ಶೈಲಾ ಬುಯಟೆ, ಗುರಬಸಪ್ಪ ಯಲಗೂರ, ಗಿರೀಶ ಔದಿ, ನಿಂಗನಗೌಡ ಪಾಟೀಲ ಹಾಗೂ ಸಾಯಿನಾಥ ಶೇರಕಾನೆ ಅವರುಗಳಿಗೆ ದಳವಾಯಿ ಅವರಿಂದ ಪ್ರದಾನ ಮಾಡಲಾಯಿತು. ಆಸೆಯ ಭಾಷಣ ಮಾಡಿ ಸೋಲಾಪುರದ ಡಾಕ್ಟರ್ ಮಹಾದೇವ ಕೋರಿ, ಮಣ್ಣಿನ ಆರೋಗ್ಯದಿಂದ ಮನುಷ್ಯನ ಆರೋಗ್ಯ, ಕೃಷಿ ತ್ಯಾಜ್ಯ ಸುಟ್ಟು ಹಾಕಲು, ಎಲಿ ಸುಡಲಿ ರಾಸಾಯನಿಕ ಗೊಬ್ಬರ ಬಳಕೆ ಮಾಡದೆ ಕೃಷಿಯಲ್ಲಿ ಸಾಧನೆ ಮಾಡಬಹುದು ಎಂದು ಹೇಳಿದ ಅವರು, ಗೋ ಉಳಿಯಿತು ಎಂದರೆ ಭಾರತೀಯ ಕೃಷಿ ಉಳಿಯಲು ಸಾಧ್ಯ, ಭೂಮಿಯಲ್ಲಿ ಎರೆಹುಳು ಉಳಿಯಲು ಗೋಮೂತ್ರವೇ ಕಾರಣ, ಆಧುನಿಕ ಕೃಷಿ ಪದ್ಧತಿಯಿಂದ ಎರೆಹುಳು ನಾಶವಾಗುವುದು ಖಂಡಿತ, ಇದಾಗದಂತೆ ರೈತ ನೋಡಿಕೊಳ್ಳಬೇಕೆಂದು ಹಾಗೂ ದೇಶೀಯ ಬೀಜ ಬಳಕೆ ಮಾಡುವರಲ್ಲಿ ಕೂಡ ನಮ್ಮ ರೈತ ಮುಂದೆ ಬರಬೇಕೆಂದು ಹೇಳಿದರು.
ದೇಶೀಯ ಬೀಜಗೋ ಬೆಳೆಯಲು ರೈತನಿಗೆ ಸಹಕರಿಸಲು ಪ್ರಧಾನಿಗಳು ಮುಂದೆ ಬರುವಂತೆ ಅವರ ಗಮನಕ್ಕೆ ತರುವಂತೆ ಡಾಕ್ಟರ್ ದಳವಾಯಿ ಅವರಲ್ಲಿ ಡಾಕ್ಟರ್ ಕೋರೆಯವರು ಮನವಿ ಮಾಡಿಕೊಂಡರು. ಇದು ಆದಾಗ ಜನಸಾಮಾನ್ಯರ ಆರೋಗ್ಯ ಕಾಪಾಡಲು ಸಹಾಯಕವಾಗುತ್ತದೆ ಎಂದ ಅವರು ಹೇಳಿದರು. ನೀರಾವರಿ ತಜ್ಞ ರಾಜೇಂದ್ರ ಸಿಂಗ್ ಮಾತನಾಡಿ, ಪಂಚಮಹಾಭೂತದಿಂದ ಜಗತ್ತು ನಡೆಯುತ್ತದೆ, ಅದರ ಬಳಕೆ ಸದೃಢವಾಗಿರಬೇಕು ಮತ್ತು ನಿಗದಿತ ಸ್ಥಳದಲ್ಲಿ ಅಣೆಕಟ್ಟು, ನೀರು ಶೇಖರಣೆ ಆಗಬೇಕು, ಅಂದಾಲೆ ರೈತನ ಬದುಕು ಸಾರ್ಥಕವಾಗುತ್ತದೆ ಎಂದರು. ಸಾವಯವ ಪದಾರ್ಥ ಹೆಚ್ಚಿಗೆ ಮಾಡಿ ಇಂದಿನ ದಿನಗಳಲ್ಲಿ ರೈತ ಉತ್ತಮ ಆಹಾರದ ಉತ್ಪಾದನೆಯನ್ನು ಮಾಡುವುದು ಅವಶ್ಯವಾಗಿದೆ. ಅದಕ್ಕೆ ತಕ್ಕಂತೆ ಸರ್ಕಾರಗಳು ಕೃಷಿ ಇಲಾಖೆಯ ಮುಖಾಂತರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿರುತ್ತದೆ. ಅದರ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಡಾಕ್ಟರ್ ವಿಲಿಯಂ ರಾಜಶೇಖರ ಹೇಳಿದರು. ಪ್ರಾರಂಭದಲ್ಲಿ ಕೆಆರ್ ಜಾಧವ ಅವರು ಸರ್ವರನ್ನು ಸ್ವಾಗತಿಸಿದರು. ವೇದಿಕೆಯ ಮೇಲೆ ಡಾ. ಕಂಠೀರವ ಕುಲ್ಲುಳ್ಳಿ, ಕೃಷಿ ವಿವಿ ವಿಸ್ತರಣಾಧಿಕಾರಿ ಆರ್. ಬಿ. ಬೆಳ್ಳಿ, ಆರ್. ಬಿ. ಜೊಲ್ಲೆ, ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಎಸ್. ಜಿದ್ದಿ ಅವರುಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮ ನಿರೂಪಣೆ ಹಾಗೂ ವಂದನಾರ್ಪಣೆಯನ್ನು ಎಸ್. ಡಿ. ದುರಗಣ್ಣವರ ಹಾಗೂ ಜಿ. ಎಚ್. ಮರನೂರ ನೆರವೇರಿಸಿದರು. ಇದಕ್ಕೂ ಪೂರ್ವದಲ್ಲಿ ಡಾಕ್ಟರ್ ಅಶೋಕ ದಳವಾಯಿ ಅವರು ಕೃಷಿಗೆ ಸಂಬಂಧಿಸಿದಂತೆ ನಿರ್ಮಿಸಲಾದ ಮಳಿಗೆಗಳನ್ನು ವೀಕ್ಷಿಸಿದರು. ಅತ್ಯಂತ ಕ್ರಿಯಾಶೀಲ ಅಧಿಕಾರಿಗಳು ಆಗಿರುವಂಥ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಆಗಿರುವಂಥ ಡಾಕ್ಟರ್ ವಿಲಿಯಂ ರಾಜಶೇಖರ್ ಸರ್ ಅವರು, ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ವಿಜಯಪುರ, ಇವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃದಯದಿಂದ ಸ್ವಾಗತವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಸೋಲಾಪುರದ ಲಕ್ಷ್ಮೀಬಾಯಿ ಬಹವರಾವ್ ಪಾಟೀಲ್ ಮಹಿಳಾ ಮಹಾವಿದ್ಯಾಲಯದ ಉಪನ್ಯಾಸಕರಾಗಿರುವಂಥ ಡಾಕ್ಟರ್ ಮಹಾದೇವ್ ಕೋರಿ ಸಾಹೇಬರು ಆಶಯ ಭಾಷಣವನ್ನು ಮಾಡಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃದಯದುಂಬಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ನಮ್ಮ ಜೊತೆಗೆ ಕ್ರಿಯಾಶೀಲರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಡಾಕ್ಟರ್ ಬೆಳ್ಳಿ ಸರು, ಡಾಕ್ಟರ್ ಜೊಳ್ಳಿ ಸರ್, ಕೃಷಿ ಮಹಾವಿದ್ಯಾಲಯ ವಿಜಯಪುರ. ಇವರು ನಮ್ಮ ಜೊತೆಗೆ, ನಮ್ಮ ಅಧ್ಯಕ್ಷರ ಜೊತೆಗೆ, ನಮ್ಮೆಲ್ಲ ಸಿಬ್ಬಂದಿಯವರ ಜೊತೆಗೆ ಕಾರ್ಯಕ್ರಮನ ರೂಪುರೇಷೆ ಮಾಡಲಿಕ್ಕೆ ಬಹಳಷ್ಟು ನಮಗೆ ಸಹಕಾರವನ್ನು ವರ್ಗದ ಬಂಧುಗಳಿಗೆ ಮತ್ತು ಈ ವಿಜಯಪುರ ನಗರದಿಂದ ಆಗಮಿಸಿರುವಂಥ ಎಲ್ಲ ಕೃಷಿಯ ಆಸಕ್ತಿಯನ್ನು ವಹಿಸಿರುವಂಥ ಎಲ್ಲ ಜನರಿಗೂ, ಇಲ್ಲಿ ಮಳಿಗೆಗಳನ್ನು ಹಾಕಿರುವಂಥ ಎಲ್ಲ ಸದಸ್ಯರಿಗೂ ನಾನು ಕಾಳಿದಾಸ ಶಿಕ್ಷಣ ಸಂಸ್ಥೆಯ ವತಿಯಿಂದ ಮತ್ತು ಕೃಷಿ ಇಲಾಖೆಯಿಂದ, ಕೃಷಿ ಮಹಾವಿದ್ಯಾಲಯದ ವತಿಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅನಂತವಾಗಿ ಸ್ವಾಗತ, ಸ್ವಾಗತ, ಸುಸ್ವಾಗತ. ಕೃಷಿಯಲ್ಲಿ ಮಾಡುವಾಗ ಮೇಲೆ ಇರುವಂಥ ಕೀಟಕಗಳು, ಕೆಳಗೆ ಇರುವಂಥ ಸೂಕ್ಷ್ಮ ಜೀವಿಗಳು ಒಂದು ದೊಡ್ಡ ಬ್ರಹ್ಮಾಂಡದ ರೇಲ್. ಆ ಬ್ರಹ್ಮಾಂಡಗಳನ್ನು ನಮ್ಮ ಭಾರತ ದೇಶದ ಜ್ಞಾನವನ್ನು ಒಯ್ದ ಒಬ್ಬ ಅಮೆರಿಕನ ಶಾಸ್ತ್ರಜ್ಞ ಹೇಳ್ತಾನೆ, ದ ಬಯಾಲಜಿಕಲ್ ಕೌಂಟ್ ಇನ್ ದ ಸಾಯಿಲ್ ಡಿಸೈಡ್ಸ್ ದ ಈಲ್ಡ್ ಆಫ್ ದ ಕ್ರಾಪ್ ಅಂತ. ನಿಮ್ಮ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಎಷ್ಟು ಇರ್ತವೆ, ಆ ಸೂಕ್ಷ್ಮ ಜೀವಿಗಳು ನಿಮ್ಮ ಹೊಲದಲ್ಲಿ ಕೆಲಸ ಮಾಡಿ ನೋಡ್ರಿ, ಒಂದು ಸಾದಾ ಮಾತು ಹೇಳ್ತೀನಿ. ಈಗ ನಾವು ಯೂರಿಯಾ ಕೊಡ್ತೇವೆ, ರೈತರು ಎಲ್ಲಿ ಮೂರ್ಖತನದಲ್ಲಿ ಮೂರ್ಛೆ ಹೋಗ್ತಾರೆ ಅನ್ನೋದು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಈಗ ಯೂರಿಯಾ ಹಾಕಿದ ಕೂಡಲೇ ಬೆಳೆ ಬರ್ತದೆ. ನಾ ಮೊದಲ ಸಿದ್ದೇಶ್ವರ ಸ್ವಾಮಿಯವ್ರದ್ದು ಅಭಾಸ ಸತ್ಯ ಅಂತ ಹೇಳಿದ್ದೆ. ಅಭಾಸ ಸತ್ಯ ಅಂತಂದ್ರೆ ಏನ್ರಿ, ಅದು ಸತ್ಯ ಇರುವುದಿಲ್ಲ, ಸತ್ಯದಂತೆ ಕಾಣಿಸ್ತದೆ. ಈಗ ಯೂರಿಯಾ ಹಾಕಿದ ಕೂಡಲೇ 24ನೇ ತಾಸಿನೊಳಗೆ ಅಲ್ಲಿ ಬೆಳೆ ಹಸಿರಾಗಿಬಿಡ್ತದೆ. ಎಲ್ಲರೂ ರೈತರು ನಂಬ್ತಾರೆ, ಇದು ಸಿದ್ಧಾಂತ, ವಾಸ್ತವ ಕಾಣಿಸ್ತದೆ ರೀ. ಮುಂದೇನಾಗ್ತದೆ, 24 ತಾಸು ಆದ ಕೂಡಲೇ